ಪ್ರಿಯ ವೀಕ್ಷಕರಿಗೆ ಮತ್ತು ಭಕ್ತ ಮಹಾಶಯರಿಗೆ ಯೂಟ್ಯೂಬ್ ಮಾಮ ಮಾಡುವ ಅನಂತ ವಂದನೆಗಳು. ಈ ವರ್ಷದ ಪರಾಭವ ನಾಮ ಸಂವತ್ಸರದ ಯುಗಾದಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ದೇವರು ಆರೋಗ್ಯ ಭಾಗ್ಯ ಕೊಟ್ಟು ನಾಡಿನ ಸಮಸ್ತ ಜನರಿಗೆ ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇವೆ. ಮತ್ತು ಇಂದಿನ ವಿಶೇಷವೇನೆಂದರೆ, ನನ್ನ ಬಲಗಡೆ ಕುಳಿತಿರತಕ್ಕಂಥವರು ರಂಗನಾಥ್. ಇವರು ಮೈಸೂರು ಶ್ರೀರಾಮಪುರದಲ್ಲಿ ವಾಸವಾಗಿದ್ದಾರೆ. ಇವರು ಪುರೋಹಿತರು. ಇವರು ಮನೆ ಗೃಹ ಪ್ರವೇಶ, ಮುಂಜಿ ಶುಭ ಕಾರ್ಯಕ್ರಮಗಳನ್ನು ಮಾಡಿಸಿ ಕೊಡುತ್ತಾರೆ. ಮತ್ತು ಕಾಲವಾದ ನಂತರ ಕೆಲವರಿಗೆ ವೈದಿಕ ಇಂಥ ಕಾರ್ಯಕ್ರಮಗಳನ್ನು ಮಾಡಿಸಬೇಕಾಗುತ್ತದೆ. ಅದನ್ನು ಸಹ ಇವರು ಮನೆಗೆ ಬಂದು ಮಾಡಿಸಿಕೊಡುತ್ತಾರೆ. ಆಕಸ್ಮಿಕವಿಲ್ಲದಿದ್ದರೆ ಜಯನಗರದಲ್ಲಿರತಕ್ಕಂತಹ ಸನಾತನ ಟ್ರಸ್ಟ್ನಲ್ಲಿ ಸಹ ಇವರು ಮಾಡಿಸಿಕೊಡುತ್ತಾರೆ. ಇವರನ್ನು ಮತ್ತು ಇವರು ಜೊತೆಯಲ್ಲಿ ಒಂದು 20 ಜನ ಸ್ನೇಹಿತರನ್ನು ಇಟ್ಟುಕೊಂಡು ಅಡಿಗೆ ಕಾರ್ಯಕ್ರಮವನ್ನು ಸಹ ಮಾಡಿ ಊಟ ತಿಂಡಿ ಎಲ್ಲ ಕಾರ್ಯಕ್ರಮ ಭೋಜನ ವ್ಯವಸ್ಥೆಯನ್ನು ಮಾಡಿಸುತ್ತಾರೆ. ಮೈಸೂರಲ್ಲಿರ್ತಕ್ಕಂತಹ ಸುತ್ತಮುತ್ತಲಿರ್ತಕ್ಕಂಥವರು ನಾವು ಅಡಿಗೆಯನ್ನು ಮಾಡಿಸಬೇಕು ಅಥವಾ ಶುಭ ಕಾರ್ಯಕ್ರಮಕ್ಕೆ ಕರೆಯಬೇಕು ಎಂದು ಅಪೇಕ್ಷೆ ಪಟ್ಟಲ್ಲಿ ನೀವು ಇವರನ್ನು ಭೇಟಿ ಮಾಡಬಹುದು. ಆಕಸ್ಮಿಕವಾಗಿ ಫೋನ್ ಮಾಡಿ ಖುದ್ದಾಗಿ ಮಾತಾಡಿ ನಿಮ್ಮ ಕುಂದುಕೊರತೆಯ ಅಂದರೆ ಯಾವ ಕೆಲಸವಿರುತ್ತದೆ ಅದನ್ನು ಇಂತಿಷ್ಟು ಹಣವೆಂದು ಬುಕ್ ಮಾಡಿಕೊಳ್ಳಬಹುದು. ಏಕೆಂದರೆ ಇವರ ವಾಕ್ಚಾತುರ್ಯ, ಇವರು ಮಾಡತಕ್ಕಂಥ ಒಂದು ಅದ್ಭುತ ಕಾರ್ಯವನ್ನು ನಾವು ನೋಡಿದ್ದೇವೆ. ಮತ್ತು ಇವರು ಈ ವರ್ಷದ ಯುಗಾದಿಯ ಹಬ್ಬದ ಪರಾಭವ ನಾಮ ಸಂವತ್ಸರದ ಪಂಚಾಂಗವನ್ನು ಇವರು ಓದಿದ್ದಾರೆ. ಅದನ್ನು ಕೇಳಿ ನಮಗೆ ಬಹಳ ಸಂತೋಷವಾಯಿತು. ನಮ್ಮ ಶ್ರೀ ವೈಷ್ಣವರಿಗೆ ಮತ್ತು ಇತರೆಯವರಿಗೆ, ಬಂಧು ಮಿತ್ರರಿಗೆ ಎಲ್ಲರಿಗೂ ಇದು ಒಂದು ತಿಳಿಯಲಿ, ಆನಂದ ಪಡಲಿ ಎಂಬುದಾಗಿ ನಾವು ಹಾಕುತ್ತಾ ಇದ್ದೇವೆ. ಇವರಿಗೆ ಇಂಥವರಿಗೆ ಎಲ್ಲರೂ ನೋಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಂದು ಪ್ರೋತ್ಸಾಹವನ್ನು ನಾವು ಕೊಟ್ಟ ಹಾಗೆ ಆಗುತ್ತದೆ. ಅವರಿಗೆ ಪ್ರೋತ್ಸಾಹ ಕೊಟ್ಟಾಗ ಅವರು ಇನ್ನೂ ಜ್ಞಾನಾರ್ಜನೆಯನ್ನು ಎಲ್ಲ ಜನಕ್ಕೆ ತಮಗೆ ತಿಳಿದಿರತಕ್ಕಂಥದ್ದನ್ನ ಮುಂದೆ ಬಂದು ಹೇಳಲು ಧೈರ್ಯವಿರುತ್ತದೆ ಮತ್ತು ಬಹಳ ಸಂತೋಷವಾಗುತ್ತದೆ. ಆದ್ದರಿಂದ ನಾವು ಇಂದು ಯುಗಾದಿ ಹಬ್ಬದ ದಿವಸ ಸಂಜೆ ಅವರು ಪಂಚಾಂಗವನ್ನು ಮನೆಯಲ್ಲೇ ಓದಿದ್ದಾರೆ. ಆ ಚಿತ್ರೀಕರಣವನ್ನು ಮತ್ತು ಅವರು ಹೇಳಿರ್ತಕ್ಕಂತಹ ಒಂದು ಮಾತನ್ನು ನೀವು ಓದಿರ್ತಕ್ಕಂಥ ಮಾತನ್ನು ಕೇಳಿ ಎಂಬುದಾಗಿ ನಾವು ಹಾಕುತ್ತಾ ಇದ್ದೇವೆ. ಬನ್ನಿ ಕೇಳೋಣ. ಧನ್ಯವಾದಗಳು. ಶ್ರೀ ಗುರುಭ್ಯೋ ನಮಃ. ಅಸ್ಮದೇ ಪರಮಗುರುಭ್ಯೋ ನಮಃ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಶ್ರೀರಸ್ತು ಶುಭಮಸ್ತು. ಶ್ರೀ ಹಯಗ್ರೀವಾಯ ನಮಃ. ಶುಕ್ಲಾಂ ಭರತರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಭೀಪ್ಸಿತಾರ್ಥಸಿದ್ಧ್ಯರ್ಥಂ ಪೂಜಿತೋ ಯಸ್ಸೂರೈರಪಿ. ಶ್ರೀ ಗುರುಭ್ಯೋ ನಮಃ. ಅಸ್ಮದೇ ಪರಮಗುರುಭ್ಯೋ ನಮಃ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಶ್ರೀರಸ್ತು ಶುಭಮಸ್ತು. ಶ್ರೀ ಹಯಗ್ರೀವಾಯ ನಮಃ. ಶುಕ್ಲಾಂ ಭರತರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಭೀಪ್ಸಿತಾರ್ಥಸಿದ್ಧ್ಯರ್ಥಂ ಪೂಜಿತೋ ಯಸ್ಸೂರೈರಪಿ. ಸರ್ವವಿಘ್ನಚ್ಛಿದೆ ತಸ್ಮೈ ಗಣಾಧಿಪತಯೇ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಘವೇ ಕೇತವೇ ನಮಃ.
अचिन्त्याव्यक्तरूपाय निर्गुणाय गुणात्मने समस्त जगदाधार मूर्तये ब्रह्मणे नमः। श्रेस्तनस्तव कन्यस्त कस्तूर्यध्यस्त कौस्तुभम् निस्तुलोरस्थलं शस्तं वस्तु स्वस्तिकृतस्तु वः। सत्यज्ञानसुखस्वरूपमलं चिराब्धिमध्यस्थितं योगारूढमतिप्रसन्नवदनं भूषा सहस्रोज्ज्वलं तक्षं चक्रविनाकसाभयवराहं बिभ्राणमत्यच्छविं चत्रीभूतपणीन्द्रमिन्दुधवलं लक्ष्मीं नृसिंहं भजे। विन्दस्योत्तरदेशे बार्हस्पत्यमानाब्धो ग्राह्यः तद्दक्षिणदेशे चान्द्रमानाब्धो ग्राह्यः द्राविडदेशे सौरमानाब्धो ग्राह्यः गुरोदयाब्धस्तु सर्वे ग्राह्य एव। अस्मिन् देशे व्यवक्रियमाण सौरचान्द्रमानाभ्यां पराभवसंवत्सरः। विन्ध्यस्योत्तरदेशे बार्हस्पत्यमानेन सिद्धार्थिसंवत्सरः गुरोदयवशात् मार्गशीर्षाब्ध संवत्सरः। अस्य संवत्सरस्य चैत्रादेर्गत शालीवाहनशकाब्दाः 1948 गत विक्रमशकाब्दाः 2083 गत कल्याब्दाः 5127 सृष्ट्यादिगत सौराब्दाः गत कलिदिनानादे 18,72,653 ವಿಂಧ್ಯ ಪರ್ವತಕ್ಕೆ ಉತ್ತರದಲ್ಲಿರುವ ದೇಶಗಳಲ್ಲಿ ಬಾರ್ಹಸ್ಪತ್ಯಮಾನವು, ಅದಕ್ಕೆ ದಕ್ಷಿಣದಲ್ಲಿರುವ ದೇಶಗಳಲ್ಲಿ ಚಾಂದ್ರಮಾನವು, ತಮಿಳುನಾಡಿನಲ್ಲಿ ಸೌರಮಾನವು ಗ್ರಾಹ್ಯವು. ಸೌರಚಾಂದ್ರಮಾನಗಳಿಂದ ಈ ಸಂವತ್ಸರಕ್ಕೆ ಪರಾಭವ ಎಂದು, ಬಾರ್ಹಸ್ಪತ್ಯಮಾನದಿಂದ ಸಿದ್ಧಾರ್ಥ ಸಂವತ್ಸರ ಎಂದು, ಗುರೋದಯದಿಂದ ಮಾರ್ಗಶೀರ್ಷಾಬ್ಧ ಎಂದು ಹೆಸರು. ಪರಾಭವ ಸಂವತ್ಸರ ಸ್ವರೂಪಂ ಪರಾಭವೋ ವತ್ಸರಶ್ಚ ತಿಷ್ಠನ್ ಪುಷ್ಕರ ಸನ್ನಿಧೌ ಶ್ವೇತವರ್ಣ ಶರೀರಾಢ್ಯೋ ಯೌವನಸ್ಥೋತಿದರ್ಪಿತಃ ಶ್ವೇತವರ್ಣಃ. ಪರಾಭವ ಸಂವತ್ಸರ ಪುರುಷನು ಬಿಳುಪು ವರ್ಣದ ಶರೀರವುಳ್ಳವನು, ಯೌವನದಿಂದ ಕೂಡಿ ಅತಿ ದರ್ಪವುಳ್ಳವನು, ಪುಷ್ಕರ ಸಮೀಪದಲ್ಲಿ ನಿಂತಿರುವವನು ಆಗಿರುತ್ತಾನೆ. ಪರಾಭವ ಸಂವತ್ಸರಾಭಿಮಾನಿ ನದ್ಯಾಪಸದೇವತಾಧ್ಯಾನಂ ಪರಾಭವಾಕ್ವಯಂ ವಂದೇ ನದ್ಯಾಪಸಮುದರ್ಚಿಷಂ ಉತ್ತುಂಗ ತುರುಗಾರೂಢಂ ಪರಶು ರಕ್ತವರ್ಣದ ಪರಾಭವ ಸಂವತ್ಸರಾಭಿಮಾನಿಯಾದ ನರ್ಯಾಪಸ ದೇವತೆಯನ್ನು ನಮಸ್ಕರಿಸುತ್ತೇನೆ. ಪರಾಭವ ಸಂವತ್ಸರ ಫಲಂ ಪರಾಭವ ಅಬ್ಧೇ ರಾಜಾನಃ ಪ್ರಾಪ್ನುವಂತಿ ಪರಾಭವಂ ಕ್ರಿಮಯಃ ಕ್ಷುದ್ರಧಾನ್ಯಾನಿ ಪ್ರಭೂತಾನಿ ಸವೃಷ್ಟಯಃ. ಪರಾಭವ ವರ್ಷದಲ್ಲಿ ರಾಜರು ಪರಿಭವ ಹೊಂದುತ್ತಾರೆ. ಒಳ್ಳೆಯ ಮಳೆಯಾಗಿ ಕ್ಷುದ್ರಧಾನ್ಯಗಳ ಫಸಲು ಹೊಲಿಸುತ್ತದೆ, ಕ್ರಿಮಿಗಳು ಅಧಿಕ. ಸಿದ್ಧಾರ್ಥ ಸಂವತ್ಸರ ಫಲಂ ಸಿದ್ಧಾರ್ಥಿ ವತ್ಸರೆ ಭೂಪಾಃ ಶಾಂತವೈರಾಸ್ತಥಾ ಪ್ರಜಾಃ ಸಕಲ ವಸುಧಾ ಭಾತಿ ಬಹುಸಸ್ಯಾರ್ಘವೃಷ್ಟಿಭಿಃ. ಸಿದ್ಧಾರ್ಥಿ ವರ್ಷದಲ್ಲಿ ರಾಜರು ಮತ್ತು ಪ್ರಜೆಗಳು ವೈರವವನ್ನು ಬಿಟ್ಟು ಶಾಂತಿಯಿಂದಿರುತ್ತಾರೆ. ಹೆಚ್ಚು ಮಳೆಯಾಗಿ ಭೂಮಿಯು ಸಸ್ಯ ಸಂಪತ್ತಿನಿಂದ ಕೂಡಿ ಪ್ರಕಾಶಿಸುತ್ತದೆ. ಮಾರ್ಗಶೀರ್ಷಾಬ್ಧ ಫಲಂ ಸೌಮ್ಯಾಬ್ಧಂ ಸೌಮ್ಯಾಖ್ಯ ವರ್ಷೆ ಶಲಭಾಂಡಜಾಯ ಮೃಗಾದಿಭಿಶ್ಚ ಕಿಲ ಸಸ್ಯ ಹಾನಿ ಅತ್ಯಲ್ಪ ವೃಷ್ಟಿ ಬಹುರೋಗ ಪೀಡಾ ಭವಂತಿ ಭೂಪಾಃ ಕಲಹೋತ್ಸುಕಾಶ್ಚ. ಮಾರ್ಗಶೀರ್ಷ ವರ್ಷದಲ್ಲಿ ಪಕ್ಷಿ, ಇಲಿ, ಮಿಡತೆ ಹಾಗೂ ಮೃಗಗಳಿಂದ ಸಸ್ಯಗಳಿಗೆ ತೊಂದರೆಯು, ಮಳೆಯೂ ಕಡಿಮೆ, ರೋಗಬಾಧೆಯು, ರಾಜ್ಯಾಧಿಪತಿಗಳಿಗೆ ಕಲಹದಲ್ಲಿ ಔತ್ಸುಕ್ಯವು ಉಂಟಾಗುತ್ತದೆ. ರಾಜಾದಯಃ ರಾಜ ಗುರುಃ ಮಂತ್ರಿ ಕುಜಃ ಸೇನಾಧಿಪಃ ಚಂದ್ರಃ ಸಸ್ಯಾಧಿಪಃ ಶುಕ್ರಃ ಧಾನ್ಯಾಧಿಪಃ ಬುಧ ಅರ್ಘಾಧಿಪಃ ಚಂದ್ರಃ ಮೇಘಾಧಿಪಃ ಚಂದ್ರಃ ರಸಾಧಿಪಃ ರವಿಃ ನೀರಸಾಧಿಪಃ ಗುರುಃ ಪಶುನಾಯಕೋ ಗೋಪಾಲಃ. ಗುರೋಃ ರಾಜತ್ವ ಫಲಂ ದ್ವಿಜಾತಯಃ ಕರ್ಮರತಾ ಸ್ವಧರ್ಮೇ ಸನ್ಮಾರ್ಗಗ ನೀತಿವಿದೋ ನರೇಂದ್ರಾಃ ಸುಭಿಕ್ಷಮಾರೋಗ್ಯ ಸುಖಂ ಪ್ರಜಾನಾಂ ಸೌರುಷ್ಟ್ಯಭದ್ಭಾಗಿತ ಪಥೌ ಸುರೇಜ್ಯ. ಗುರುವು ರಾಜನಾಗಿರುವುದರಿಂದ ಜನರು ತಮ್ಮ ತಮ್ಮ ಧರ್ಮಾನುಗುಣವಾದ ಕರ್ಮಾನುಷ್ಠಾನದಲ್ಲಿ ನಿರತರು. ಒಳ್ಳೆಯ ನಡತೆಯುಳ್ಳವರಾಗಿದ್ದು ರಾಷ್ಟ್ರ ಮುಖ್ಯಾಧಿಕಾರಿಗಳಿಗೆ ನೀತಿ ಜ್ಞಾನವು ಮತ್ತು ಒಳ್ಳೆಯ ಮಳೆಯಾಗಿ ದೇಶದಲ್ಲಿ ಸುಭಿಕ್ಷವು, ಪ್ರಜೆಗಳಿಗೆ ಸೌಖ್ಯವು ಉಂಟಾಗುತ್ತದೆ. ಕುಜಸ್ಯ ಮಂತ್ರಿತ್ವ ಫಲಂ ದಹನ ಪ್ರಹರಣ ತಸ್ಕರ ಮರುಧಾಮಯ ಭೀತರುತುಲ ಸ್ಯಾತ್ ಕ್ಷಿತಿತನಯೇ ಮಂತ್ರಿ ನಿಸತಿ ಶೋಷಂ ಸಮುಪೈತಿ ಸಸ್ಯತಃ. ಅಂಗಾರಕನು ಮಂತ್ರಿಯಾಗಿರುವುದರಿಂದ ಬೆಂಕಿ, ಹೊಡೆದಾಟ, ಕಳ್ಳರು, ಗಾಳಿ, ರೋಗ ಇವುಗಳಿಂದ ಭಯ ಹೆಚ್ಚು, ಸಸ್ಯಗಳು ಒಣಗುತ್ತವೆ. ಚಂದ್ರಸ್ಯ ಸೇನಾಧಿಪತ್ವ ಫಲಂ
ವರ್ಷಂತಿ ಮೇಘಾಶ್ಚ ಜಲಂಧರಿತ್ಯಮಾಮತೀತ ರೋಗಾಸ್ತು ಖೀನೋ ಜನಾಸ್ಯು ಗಾವೋ ಬಹುಕ್ಷೀರ ದುಃಖಾದ್ ಭವಂತಿ ಸೇನಾಧಿಪತ್ಯೆ ಮೃಗಲಾಂಛಲಸ್ಯ. ಅಂದರೆ ಚಂದ್ರನು ಸೇನಾಧಿಪತಿಯಾಗಿರುವುದರಿಂದ ಮೋಡಗಳು ಭೂಮಿಯ ಮೇಲೆ ಹೆಚ್ಚು ಮಳೆಯನ್ನು ಸುರಿಸುತ್ತವೆ. ಜನರು ರೋಗಬಾಧೆ ಇಲ್ಲದೆ ಸೌಖ್ಯದಿಂದಿರುತ್ತಾರೆ. ಹಸುಗಳು ಹೆಚ್ಚು ಹಾಲನ್ನು ಕರೆಯುತ್ತವೆ. ಶುಕ್ರಸ್ಯ ಸಸ್ಯಾಧಿಪತ್ವ ಫಲಂ ಫಲಂತಿ ಜಲಧಾನ್ಯಾನಿ ಸ್ಥಳಧಾನ್ಯಾನಿ ಯಾನಿ ಚ ಪಾಂಡುಭೂಮಿಶ್ಚ ಫಲಿತಾ ಶುಕ್ರೇ ಸಸ್ಯಾಧಿಪೇ ಸತಿ. ಶುಕ್ರನು ಸಸ್ಯಾಧಿಪತಿಯಾಗಿರುವುದರಿಂದ ಬಿಳಿಯ ಮಣ್ಣಿನಲ್ಲಿ ಒಳ್ಳೆಯ ಬೆಳೆಯು ಜಲಧಾನ್ಯ ಮತ್ತು ಸ್ಥಳಧಾನ್ಯಗಳ ಫಸಲು ಹುಲುಸಾಗಿಯೂ ಇರುತ್ತದೆ. ಬುಧಸ್ಯ ಧಾನ್ಯಾಧಿಪತ್ವ ಫಲಂ ಮಧ್ಯವೃಷ್ಟರ್ಮಂದ ಸಸ್ಯಂ ಮೇಘ ವಾತೇನ ಪೀಡಿತಾ ತ್ರಾಸ ಸರ್ವನರಾಣಾಂ ಚ ಬುಧೇ ಧಾನ್ಯಾಧಿಪತಿ ಸತಿ. ಬುಧನು ಧಾನ್ಯಾಧಿಪತಿಯಾಗಿರುವುದರಿಂದ ಸಾಮಾನ್ಯ ಬೆಳೆಯು ಹೆಚ್ಚು ಬೆಳವಣಿಗೆ ಇಲ್ಲದ ಸಸ್ಯವು ಮೋಡಗಳಿಗೆ ಗಾಳಿಯ ಬಾಧೆಯು ಎಲ್ಲ ಜನರಿಗೆ ತೊಂದರೆಯು ಉಂಟಾಗುತ್ತದೆ. ಚಂದ್ರಸ್ಯ ಅರ್ಘಾಧಿಪತ್ವ ಫಲಂ ಸರ್ವೃಷ್ಟಿರ್ ಸರ್ವ ಸಸ್ಯಾನಾಂ ಅಭಿವೃದ್ಧಿಶ್ಚ ಜಾಯತೆ ಮಹತಿ ಚಾರ್ಘವೃದ್ಧಿ ಸ್ಯಾತ್ ಚಂದ್ರೇ ಚಾರ್ಘಾಧಿಪತೆ ಸತಿ. ಚಂದ್ರನು ಅರ್ಘಾಧಿಪತಿಯಾಗಿರುವುದರಿಂದ ಉತ್ತಮ ಮಳೆಯಾಗಿ ಸಸ್ಯ ವೃದ್ಧಿಯು ಧಾನ್ಯಗಳ ಫಸಲು ಅನುಕೂಲವಾಗಿಯೂ ಆಗುತ್ತದೆ. ಚಂದ್ರಸ್ಯ ಮೇಘಾಧಿಪತ್ವ ಫಲಂ ಸರ್ವೃಷ್ಟಿ ಸರ್ವದೇಶೇಷು ಫಲಿತಾ ಧಾನ್ಯಜಾತಯ ಬಹುಕ್ಷೀರಪ್ರದಾ ಗಾವಃ ಚಂದ್ರೇ ಫಸಲು ಅನುಕೂಲವಾಗುತ್ತದೆ. ಹಸುಗಳು ಹೆಚ್ಚು ಹಾಲನ್ನು ಕೊಡುತ್ತವೆ. ಸೂರ್ಯಸ್ಯ ರಸಾಧಿಪತ್ವ ಫಲಂ ಚಂದ್ರ ಕುಂಕುಮ ಗುಗ್ಗುಳ ತಿಲತೈಲೈರಂಡ ತೈಲ ಮುಖ್ಯಾನಿ ಪ್ರಚೋರಾಶ್ಚ ರಸಾಖ್ಯತುಲಂ ರಸನಾಥೇ ಭಾಸ್ಕರೇ ಸತತಂ. ಸೂರ್ಯನು ರಸಾಧಿಪತಿಯಾಗಿರುವುದರಿಂದ ಶ್ರೀಗಂಧ, ಕುಂಕುಮ, ಕೇಸರಿ, ಗುಗ್ಗುಳ, ಎಳ್ಳೆಣ್ಣೆ, ಹರಳೆಣ್ಣೆ ಮೊದಲಾದ ರಸವಸ್ತುಗಳು ಹೆಚ್ಚಾಗಿ ದೊರೆಯುವುದಲ್ಲದೆ ಅವುಗಳ ಬೆಲೆ ಕಡಿಮೆಯಾಗುತ್ತದೆ. ಗುರೋ ನೀರಸಾಧಿಪತ್ವ ಫಲಂ ಪುಷ್ಯರಾಗಾದಿರತ್ನಾನಿ ವಜ್ರಾಣಿ ವಿವಿಧಾನಿ ಚ ಉತ್ಪದ್ಯಂತೆ ಬಹೂನ್ಯಸ್ಮಿನ್ ಗುರೋ ನೀರಸನಾಯಕೆ. ಗುರುವು ನೀರಸಾಧಿಪತಿಯಾಗಿರುವುದರಿಂದ ಪುಷ್ಯರಾಗ ಮೊದಲಾದ ರತ್ನಗಳು ಮತ್ತು ಅನೇಕ ವಿಧ ವಜ್ರಗಳು ಹೆಚ್ಚಾಗಿ ಸಿಕ್ಕುತ್ತವೆ. ಗೋಪಾಲಸ್ಯ ಪಶುನಾಯಕತ್ವ ಫಲಂ ಪಶುವೃದ್ಧಿ ಸುಭಿಕ್ಷಂಚ ಬಹುಸಸ್ಯಾರ್ಘ್ಯ ಸಂಪದ ಸಂಪೂರ್ಣ ತೃಣವೃದ್ಧಿಶ್ಚೇತ್ ಗೋಪಾಲ ಪಶುನಾಯಕಃ. ಗೋಪಾಲನು ಪಶುನಾಯಕನಾಗಿರುವುದರಿಂದ ಪಶುವೃದ್ಧಿಯೋ ಸುಭಿಕ್ಷವೋ ಸಸ್ಯ ಸಂಪತ್ತೋ ಹುಲ್ಲು ಸಮೃದ್ಧಿಯೋ ಉಂಟಾಗುತ್ತದೆ. ಮೇಘಫಲಂ ಕಾಲಾಖ್ಯ ವಾರಿವಾಹೇಸ್ಮಿನ್ ಕುಶಲಾಃ ಸಕಲಾಖನಾಃ ವರ್ಷಂತಿ ಭೂಮೋ ಸಲಿಲಂ ಯಥಾ ಕಾಲಂ ತಟಿದ್ಯುತಾಃ. ಈ ವರ್ಷದಲ್ಲಿ ಕಾಲ ಎಂಬ ಮೇಘವು ಮೇರುವಿಗೆ ದಕ್ಷಿಣ ದಿಕ್ಕಿನಲ್ಲಿ ಹುಟ್ಟಿ ಮಿಂಚಿನಿಂದ ಕೂಡಿ ಸಕಾಲದಲ್ಲಿ ಮಳೆಯನ್ನು ಸುರಿಸುತ್ತದೆ. ಆಡಕ ಪ್ರಮಾಣಂ ಅಸ್ಮಿನ್ ವರ್ಷೆ ಚತುಷ್ಟಯ ಪರಿಮಿತ ವೃಷ್ಟಿರ್ಭವತಿ. ಅಥ ವೃಷ್ಟಿ ವಿಭಾಗಃ ಶತಯೋಜನ ವಿಸ್ತೀರ್ಣ ಮೌನ್ಯತ್ಯಂ ತು ಸಹಸ್ರಕಂ. ಆಡಕಸ್ಯ ಪ್ರಮಾಣಂ ಹಿ ದೇವಮಾನೇನ ಕೀರ್ತಿತಂ. ದಶಭಾಗಾನ್ ಸಮುದ್ರೇಷು ಭೂಧರೇಷು ಸಪ್ತವೈ ದೌಭಾಗೋ ಭುವಿ ಪರ್ಜನ್ಯೋ ವರ್ಷತ್ಯೇವಂ ತ್ರಿಧಾ ಸದಾ. ಅಂದರೆ ಈ ವರ್ಷ ಕಾಲ ಎಂಬ ಮೇಘವು ಮೇರುವಿಗೆ ದಕ್ಷಿಣ ದಿಕ್ಕಿನಲ್ಲಿ ಹುಟ್ಟಿ ಮಿಂಚು ಗುಡುಗುಗಳಿಂದ ಕೂಡಿ ಅನುಕೂಲವಾದ ಮಳೆಯನ್ನು ಸುರಿಸುತ್ತದೆ. ಸಸ್ಯ ಸಂಪತ್ತು ಉತ್ತಮವು. ಮೇರುವಿಗೆ ದಕ್ಷಿಣ ದಿಕ್ಕಿನಲ್ಲಿ ಹುಟ್ಟಿ ದೇವಮಾನದಿಂದ 100 ಯೋಜನ ವಿಸ್ತೀರ್ಣವು 100 ಯೋಜನ ಎತ್ತರವುಳ್ಳ ಕೊಳಗದಲ್ಲಿ 4 ಕೊಳಗದಷ್ಟು ಮಳೆಯನ್ನು ಸುರಿಸುತ್ತದೆ. ಮಳೆಯ ಒಟ್ಟು 19 ಭಾಗಗಳಲ್ಲಿ 10 ಭಾಗ ಸಮುದ್ರಗಳಲ್ಲೂ 7 ಭಾಗ ಬೆಟ್ಟ ಪ್ರದೇಶಗಳಲ್ಲೂ 2 ಭಾಗ ಭೂಮಿಯಲ್ಲೂ ಹೀಗೆ 3 ಪಂಗಡಗಳಾಗಿ ಬೀಳುತ್ತದೆ. ಮೇಷ ಸಂಕ್ರಾಂತಿ ಫಲಂ ವತ್ಸರೇಸ್ಮಿನ್ ಚೈತ್ರ ಕೃಷ್ಣ ದ್ವಾದಶಿ ಬುಧವಾಸರೆ ಅಸ್ಮಿ ರವೇಃ ನಿರಯನ ಮೇಷರಾಶಿ ಪ್ರವೇಶಃ. ದಿವಾಚೇನ್ ಮೇಷ ಸಂಕ್ರಾಂತಿ ನಗರ್ಘ ಕುಲಹೋ ಭುವಿ ಜಾಯತೆ ರೋಗವೃದ್ಧಿಶ್ಚ ಚೋರವ್ಯಾಘ್ರಾದಿ ಸಂಭಯಂ. ಹಗಲು ಸೂರ್ಯನು ನಿರಯನ ಮೇಷರಾಶಿಯನ್ನು ಪ್ರವೇಶಿಸುವುದರಿಂದ ಪದಾರ್ಥಗಳಿಗೆ ಹೆಚ್ಚು ಬೆಲೆಯು, ರೋಗ ವೃದ್ಧಿಯು, ಯುದ್ಧ, ಕಳ್ಳರು ಮತ್ತು ಹುಲಿ ಮೊದಲಾದ ದುಷ್ಟ ಪ್ರಾಣಿಗಳು ಇವುಗಳಿಂದ ಭಯವು ಉಂಟಾಗುತ್ತದೆ. ರವೇರಾರ್ಧ ನಕ್ಷತ್ರ ಪ್ರವೇಶ ಕಾಲ ಫಲಂ ವತ್ಸರೆ ನಿಜಜ್ಯೇಷ್ಠ ಶುಕ್ಲ ಅಷ್ಟಮಿ ತಿಥೋ ಇಂದುವಾಸರೆ ರಾತ್ರೋ ರವೇರಾರ್ಧ ನಕ್ಷತ್ರ ಪ್ರವೇಶ ತತ್ಫಲಂ ರಾತ್ರೋ ಸುಭೀಕ್ಷಮತುಲಂ ಸರ್ವಸಸ್ಯ ಸಮೃದ್ಧಯಃ. ರಾತ್ರಿ ಸೂರ್ಯನು ಆರ್ಧ ನಕ್ಷತ್ರವನ್ನು ಪ್ರವೇಶಿಸುವುದರಿಂದ ಸುಭೀಕ್ಷವು ಸರ್ವಸಸ್ಯ ಸಮೃದ್ಧಿಯು ಉಂಟಾಗುತ್ತದೆ. ಗುರುಚಾರ ಫಲಂ ವರ್ಷಾದಿಮಾರಭ್ಯ ತಾರೀಕು ಅಂದರೆ 1/6/2026 ಅಧಿಕ ಜ್ಯೇಷ್ಠ ಕೃಷ್ಣ ಪ್ರಥಮ ಇಂದುವಾಸ ಪರ್ಯಂತಂ ಮಿಥುನ ರಾಶಿ ಸ್ಥಿತ ಗುರು ಫಲಂ ಕಲಹರತಾ ಚಿತಿಪದಯೋ ಬಾರಿಧಸ್ಚಾಪಿ ಕುತ್ರಚಿತ್ ಜಲಾದಾಃ
ಸಸ್ಯಾನಾಂ ಭವತಿ ಲಯಸ್ತ್ವಾಂಗಿರಸೆ ಮಿಥುನ ರಾಶಿ ಸ್ಥಿತೆ. ಮಿಥುನ ರಾಶಿಯಲ್ಲಿ ಸಂಚರಿಸುವಾಗ ರಾಷ್ಟ್ರಾಧಿಕಾರಿಗಳಲ್ಲಿ ಕಲಹವು, ಖಂಡವೃಷ್ಟಿಯು, ಸಸ್ಯನಾಶವೂ ಆಗುತ್ತದೆ. ತದನಂತರ ತಾರೀಕು 31/10/2026 ಆಶ್ವಯುಜ ಕೃಷ್ಣ ಷಷ್ಠಿ ಸ್ಥಿರವಾಸ ಪರ್ಯಂತಂ ಕರ್ಕಾಟಕ ರಾಶಿ ಸ್ಥಿತ ಗುರುಫಲಂ. ಕರ್ಕಾಟಕ ರಾಶಿಯಲ್ಲಿರುವಾಗ ಅನುಕೂಲವಾದ ಮಳೆಯಾಗಿ ಭೂಮಿಯು ಸಸ್ಯ ಸಮೃದ್ಧಿಯಿಂದ ಕೂಡಿರುತ್ತದೆ, ಹಸುಗಳು ಹೆಚ್ಚು ಹಾಲನ್ನು ಕೊಡುತ್ತದೆ. ತದನಂತರ 24/1/2027 ಪುಷ್ಯ ಕೃಷ್ಣ ದ್ವಿತೀಯ ಭಾನುವಾಸ ಪರ್ಯಂತಂ ಸಿಂಹರಾಶಿ ಸ್ಥಿತ ಗುರುಫಲಂ. ಸಿಂಹರಾಶಿಯಲ್ಲಿರುವಾಗ ರಾಜ್ಯಾಧಿಕಾರಿಗಳಿಗೆ ತೊಂದರೆಯೋ, ಸಜ್ಜನರು ಮತ್ತು ಬ್ರಾಹ್ಮಣರಿಗೆ ಆರ್ಥಿಕ ತೊಂದರೆಯೋ, ಅತಿವೃಷ್ಟಿಯಿಂದ ಕೆಲವು ಕಡೆ ಭೂಮಿಯು ಜಲಮಯವೂ ಆಗುತ್ತದೆ. ತತ್ಪ್ರಭೃತಿ ತಾರೀಕು 24/1/2027 ವಕ್ರಗತಿನ ಪುನಃ ಆವರ್ಷಾಂತಂ ಕರ್ಕಾಟಕ ರಾಶಿ ಸ್ಥಿತ ಗುರುಫಲಂ. ಮಿಥುನ ರಾಶಿಯಲ್ಲಿ ಸಂಚರಿಸುವಾಗ ರಾಷ್ಟ್ರಾಧಿಕಾರಿಗಳಲ್ಲಿ ಕಲಹವು, ಖಂಡವೃಷ್ಟಿಯು, ಸಸ್ಯನಾಶವೂ ಆಗುತ್ತದೆ. ಶುಕ್ರಚಾರ ಫಲಂ ವರ್ಷಾಧಿಮಾರಭ್ಯ ಅಂದರೆ ತಾರೀಕು 1/6/2026 ನಿಜ ಜ್ಯೇಷ್ಠ ಕೃಷ್ಣ ದ್ವಿತೀಯ ಬುಧವಾಸ ಪರ್ಯಂತಂ ಅಶ್ವಿನ್ಯಾದಿ ನವಕ್ಷೇಷು ಸಂಚರನ್ ಶುಕ್ರಃ. ತತ್ಪ್ರಭೃತಿ ತಾರೀಕು 6/9/2026 ಶ್ರಾವಣ ಕೃಷ್ಣ ದಶಮಿ ಭಾನುವಾಸ ಪರ್ಯಂತಂ ಮಖಾದಿ ಪಂಚ ನಕ್ಷತ್ರೇಷು ಸೂರ್ಯಸ್ಯ ಪ್ರಾಗ್ ದಿಶೆ ಸಂಚರನ್ ಶುಕ್ರಃ ಸುವೃಷ್ಟಿಕೃತ್ ಭವತಿ. ತತ್ಪ್ರಭೃತಿ ತಾರೀಕು 14/1/2027 ಪುಷ್ಯ ಶುಕ್ಲ ಷಷ್ಠಿ ಗುರುವಾಸ ಪರ್ಯಂತಂ ಸ್ವಾತಿತ್ರಯೇ ಸೂರ್ಯಸ್ಯ ಪ್ರಾಗ್ ದಿಶೆ ಸಂಚರನ್ ಶುಕ್ರಃ ಸುವೃಷ್ಟಿಕೃತ್ ಭವತಿ. ತತ್ಪ್ರಭೃತಿ ತಾರೀಕು 17/1/2027 ಪುಷ್ಯ ಶುಕ್ಲ ದಶಮಿ ಭಾನುವಾಸ ಆರಭ್ಯ ಆವರ್ಷಾಂತಂ ಜ್ಯೇಷ್ಠಾದಿ ರೇವತ್ಯಾಂತಂ ದಶರಥಾರಾಸು ಸ್ಥಿತ ಶುಕ್ರ ಫಲಂ. ಮಕರ ಸಂಕ್ರಾಂತಿ ಫಲಂ ಅಷ್ಟಬಾಹುಶ್ಚ ಚತುರ್ವಕ್ತ್ರ ಅಷ್ಟಕರ್ಣಾಶ್ಚ ಲೋಚನ ಷಷ್ಠಿ ಯೋಜನ ವಿಸ್ತೀರ್ಣ ಚೌನ್ಯತ್ಯೇ ಶತಯೋಜನ ಸಪ್ತಾಯುಧರ ಘೋರ ಪ್ರಲಂಬೋಷ್ಠಿ ತ್ರಿಪಾದಕ ಊರ್ಧ್ವಕೇಶಿ ವಿರೂಪಾಕ್ಷಿ ಸಂಕ್ರಾಂತಿ ಪುರುಷಾಕೃತಿ. 8 7 4 ಮುಖ, 8 ತೋಳು, 4 ಮುಖ, 8 ಕಿವಿ, 8 ಕಣ್ಣು, 3 ಕಾಲು, 60 ಯೋಜನ ವಿಸ್ತಾರ, 100 ಯೋಜನ ಎತ್ತರವುಳ್ಳ ಪುರುಷಾಕಾರದ ಸಂಕ್ರಾಂತಿ ದೇವತೆಯು 7 ಆಯುಧಗಳನ್ನು ಧರಿಸಿ ಜೋತು ಬಿದ್ದಿರುವ ತೊಟಿ, ನೆಟ್ಟಗಿದ್ದಿರುವ ಕೂದಲು, ವಿರೂಪ ಕಣ್ಣಿನಿಂದ ಕೂಡಿ ನೋಡಲು ಭಯಂಕರ ರೂಪವುಳ್ಳವಳಾಗಿರುವವಳು. ಅಸ್ಮಿನ್ ವರ್ಷೆ ಪೌಷಮಾಸೆ ಶುಕ್ಲಪಕ್ಷೆ ಸಪ್ತಮೀ ತಿಥೌ ಗುರುವಾಸರೆ ರೇವತಿ ನಕ್ಷತ್ರೆ ಶಿವಯೋಗೆ ಗರಜಕರಣೆ ರಾತ್ರು 46:05 ಘಟಿಕ ಸಮಯೇ ಕನ್ಯಾ ಲಗ್ನೆ ರವೆ ನಿರಯನ ಮಕರ ರಾಶಿ ಪ್ರವೇಶ ಶಾಕದ್ವೀಪ ಜನನಂ ಮಂದಾಕಿನಿ ನಾಮ ನರ್ಮದಾ ನದಿ ಸ್ನಾನಂ ನೀಲವಸ್ತ್ರಂ ಲಾಕ್ಷಾ ಗಂಧಃ ಶಾಲ್ಯಾಕ್ಷತಾಃ ಜಪಾ ಪುಷ್ಪಂ ಗೋಮೇಧಕಭರಣಂ ಸೀಸಾಪಾತ್ರಂ ಕ್ಷೀರಾಹಾರಃ ಗಜವಾಹನಂ ಶಾಪಾಯುಧಂ ಆಸೀನಾವಸ್ಥ ನೈಋತ್ಯಮುಖಿ ದಕ್ಷಿಣ ದಿಗ್ಗಮನಂ. ಜನನ ಫಲಂ ಜನ್ಮಫಲಂ ಶಾಕದ್ವೀಪ ಜನಬಾಧ ನಾಮಫಲಂ ಶುಭಂ ಸ್ನಾನಫಲಂ ನರ್ಮದಾ ನದಿ ಜಲಶೋಷಃ ವಸ್ತ್ರಫಲಂ ನೀಲವಸ್ತ್ರನಾಶಃ ಗಂಧಫಲಂ ಲಾಕ್ಷಾದಿ ರಕ್ತವಸ್ತುನಾಶಃ ಅಕ್ಷತಾಫಲಂ ಶಾಲಿಧಾನ್ಯನಾಶಃ ಪುಷ್ಪಫಲಂ ಜಪಾಪುಷ್ಪನಾಶಃ ಆಭರಣಫಲಂ ಗೋಮೇಧಕನಾಶಃ ಪಾತ್ರಫಲಂ ಸೀಸಾನಾಶಃ ಆಹಾರಫಲಂ ಗವಾಂ ಹಾನಿ ವಾಹನಫಲಂ ಗಜಾನಾವರಿಷ್ಟಂ ಆಯುಧಫಲಂ ಯುದ್ಧಭಯಂ ಅವಸ್ಥಾಫಲಂ ಸೌಖಂ ಮುಖಫಲಂ ನೈಋತ್ಯ ದಿಗ್ದೇಶ ಜನಬಾಧ ಗಮನಫಲಂ ಪಶ್ಚಿಮ ದಿಗ್ದೇಶ ಜನಹಾನಿ ಪಕ್ಷಫಲಂ ಸುಭೇಕ್ಷ ತಿಥಿಫಲಂ ಸೌಖಂ ವಾರಫಲಂ ಸುಭೇಕ್ಷ ನಕ್ಷತ್ರಫಲಂ ಅರ್ಘವೃದ್ಧಿ ಯೋಗಫಲಂ ಸುಭೇಕ್ಷ ಕರ್ಣಫಲಂ ಆರೋಗ್ಯಂ ಲಗ್ನಫಲಂ ಸುಭೇಕ್ಷ ಕಾಲಫಲಂ ನಿಶಾಚರ ಸಂಕ್ರಾಂತೆ ದ್ರವ್ಯಂ ಉಕ್ತದ್ರವ್ಯ ನಿರ್ವಾಚ್ಯ. ಅಂದ್ರೆ 15/1/2027 ಪುಷ್ಯ ಮಾಸ ಶುಕ್ಲಪಕ್ಷ ಗುರುವಾರ ಸಪ್ತಮಿ ತಿಥಿ ರೇವತಿ ನಕ್ಷತ್ರ ಶಿವಯೋಗ ಗರಜಕರ್ಣ. ಕನ್ಯಾ ಲಗ್ನದಲ್ಲಿ ಸೂರ್ಯನು ನಿರಯನ ಮಕರ ರಾಶಿಯನ್ನು ಪ್ರವೇಶಿಸುತ್ತಾನೆ. ಮಂದಾಕಿನಿ ಎಂಬ ಹೆಸರಿನ ಸಂಕ್ರಾಂತಿ ಪುರುಷನು ಶಾಕದ್ವೀಪದಲ್ಲಿ ಹುಟ್ಟಿ ನರ್ಮದಾ ನದಿಯಲ್ಲಿ ಸ್ನಾನ ಮಾಡಿ ನೀಲವಸ್ತ್ರವನ್ನುಟ್ಟು ಅರಗಿನ ಗಂಧವನ್ನು ಶಾಲ್ಯಾಕ್ಷತೆಯನ್ನು ಜಪಾ ಪುಷ್ಪವನ್ನು ಗೋಮೇಧಕ ಆಭರಣವನ್ನು ಧರಿಸಿ ಸೀಸದ ಪಾತ್ರೆಯಲ್ಲಿ ಹಾಲನ್ನು ಕುಡಿದು ಆನೆಯ ಮೇಲೆ ಕುಳಿತು ಧನರಾಯುಧವನ್ನು ಹಿಡಿದು ನೈಋತ್ಯ ದಿಕ್ಕನ್ನು ನೋಡುತ್ತಾ ದಕ್ಷಿಣ ದಿಕ್ಕಿಗೆ ಹೋಗುವುದರಿಂದ ನೈಋತ್ಯ ಮತ್ತು ದಕ್ಷಿಣ ದಿಕ್ಕಿನಲ್ಲಿರುವ ಜನರಿಗೆ ತೊಂದರೆಯು. ನರ್ಮದಾ ನದಿಯಲ್ಲಿ ಅಲ್ಪ ಪ್ರವಾಹವು. ಅರಗು ಜಪಾಪುಷ್ಪ ನೀಲಿಯ ವಸ್ತ್ರ ಗೋಮೇಧಕ ಅಕ್ಕಿ
ಮೊದಲಾದ ಪದಾರ್ಥಗಳಿಗೆ ಅಧಿಕ ಬೆಲೆಯೋ ಆನೆಗಳಿಗೆ ತೊಂದರೆಯೋ ಉಂಟಾಗುತ್ತದೆ. Okay.